ಅಣ್ಣಂದ ಭಾರಿ ಐತಿ. विप्रोरिसंचमेवं ब्रह्माण्डव्याप्तवश्यमरुचाभासमाना भुजङ्गै कण्ठे कालाः कपर्दाकृतशशीकला ಹಿಂದಿ उद्वैत पुरुषः ಮತ್ತೆ ಕೊಡಿ ಇಲ್ಲಿ ಬರ್ರಿ ನೀವು वेदामेतं पुरुषं मान्तं आदित्यवर्णं सर्वराष्ट्रामृतमिति नान्यपरजयनाय विद्यते यज्ञेनेषं देवास्त्राणि धर्माणि कर्माण्येनाकं महिमानन्त सजत्तं यत्र पूर्वे साध्या सन्ति देवाः इति मन्त्रपुष्पाञ्जलिः स्नापयामि ಕಪ್ರಿ ಅವ್ರ ಕಾಗದ ಮಂಗಳಾರತಿ ಮಾಡೋಣ ಯಾರು ನೀವು ಹೇಳ್ರಿ ಸರ್ ನಡೀತೈತೆ ಅವ್ರ ಹಾಕ್ರಿ ಕಾಗದ ಅಲ್ಲೆರಡು ಊರಿನ ಕಡೆ ಕರಿಗೆ ವಿತರಣ ಸುಕರಿಗೆ ನಿರುಪಮ ಚರಿತಗೆ ನಿಜ ಸುಖ ಭರಿತಗೆ ಪರತರ ಪಾರ್ವತಿಗೆ ಜಯ ಜಯ ಗೌರಿಗೆ ಗಾಂಭೀರಿಗೆ ಶೃಂಗಾರಿಗೆ ಸಾರಸಗಂಧಿಗೆ ಶಿವತನು ಬಂದಿಗೆ ವಾರಿಜವದನಗೆ ವಿದ್ಯಾ ಸದನಗೆ ಧಿರೆಗೆ ಕಾರುಣ್ಯ ಪಾರವಾರಿಗೆ ಪುಣ್ಯಕಾರಿಗೆ ಹರದು ರೋಜೆಗೆ ತೀರದ ಪೂಜೆಗೆ ಕಾರಣ ರೂಪಿಗೆ ಕೀರ್ತಿ ಕಲಾಪಿಗೆ ಶಾರದೆ ಸೇವಿತಗೆ ಜಯ ಜಯ ಸುರನತ ಚರಣಗೆ ಸರಸಾಭರಣಗೆ ವರಗುಣನಿಕರಿಗೆ ವಿತರಣ ಸುಕರಿಗೆ ನಿರುಪಮ ಚರಿತಗೆ ನಿಜ ಸುಖ ಭರಿತಗೆ ಪರತರ ಪಾರ್ವತಿಗೆ ಜಯ ಜಯ ಜಗದಾಧಾರಿಗೆ ಜನ್ಮವಿದೂರಿಗೆ ನಗಜಾತೆಗೆ ಗುಹಗನ ಪರಮಾತಿಗೆ ನಿಗಮಾಗಮವಾಣಿಗೆ ಕಲ್ಯಾಣಿಗೆ ಸದ್ಗುಣಗನ ಮಣಿಗೆ ಅಗಣಿತ ನಾಮೆಗೆ ಸೊಗಸಿನ ಸೀಮೆಗೆ ಮೃಗಧರ ಜೂಟಿಗೆ ರತ್ನ ಕಿರೀಟಿಗೆ ಹೊಗಳುವ ಮುನಿ ಸಂತಾನಿಗೆ ಮಾನಿಗೆ ಬಗೆಗುಳವೆಡೆದು ಮಗೆ ಜಯ ಜಯ ಸುರನತ ಚರಣಗೆ ಸರಸಾಭರಣಗೆ ವರಗುಣನಿಕರಿಗೆ ವಿತರಣ ಸುಕರಿಗೆ ನಿರುಪಮ ಚರಿತಗೆ ನಿಜ ಸುಖ ಭರಿತಗೆ ಪರತರ ಪಾರ್ವತಿಗೆ ಜಯ ಜಯ ದುರಿತ ವಿರೋಧಿಗೆ ಸಲೆ ನಿರುಪಾದಿಗೆ ವಿರಹಿತ ಮಾಯಿಗೆ ಶರಣು ಸಹಾಯಿಗೆ ಸದ್ಭಕ್ತಿಗೆ ಪಾವನ ಸದುಭಕ್ತಿಗೆ ಸಿರಿಗ ದೇವತೆಗೆ
ಕರಿಮುಖ ಲೀಲಾಲೋಲಗೆ ಬಾಲೆಗೆ ಕರ್ಣ ವಿಶುದ್ಧಿಗೆ ಕಾಮಿತ ಸಿದ್ಧಿಗೆ ಗುರು ಶಂಭುಲಿಂಗ ಜೀವಿಗೆ ಬಾವಿಗೆ ಸುರಚಿರ ಶಾಂಭವಿಗೆ ಜಯ ಜಯ ಸುರನತ ಚರಣಗೆ ಸರಸಾಭರಣಗೆ ವರಗುಣನಿಕರಿಗೆ ವಿತರಣ ಸುಕರಿಗೆ ನಿರುಪಮ ಚರಿತಗೆ ನಿಜ ಸುಖ ಭರಿತಗೆ ಪರತರ ಪಾರ್ವತಿಗೆ ಜಯ ಜಯ ಶ್ರೀ ಶಂಕರ ಶಿವಾಚಾರ್ಯಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲಂ ಶ್ರೀ ಶಂಕರ ಶಿವಾಚಾರ್ಯಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಂಗಲಂ ಗುರು ಶಂಕರ ಶಿವಾಚಾರ್ಯಗೆ ಮಂಗಲಂ ಮಂಗಲದಾಯಕ ಸೌಖ್ಯ ಪ್ರದಾಯಕ ಮಂಗಲದಾಯಕ ಸೌಖ್ಯ ಪ್ರದಾಯಕ ಶ್ರೀ ಶಂಕರ ಸುತನಿಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲಂ ಗುರು ಶಂಕರ ಶಿವಾಚಾರ್ಯಗೆ ಮಂಗಲಂ ಶ್ರೀ ಶಂಕರ ಶಿವಾಚಾರ್ಯಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲಂ ಗುರು ಶಂಕರ ಶಿವಾಚಾರ್ಯಗೆ ಮಂಗಲಂ ಪರಬ್ರಹ್ಮ ಪರಮ ಚೈತನ್ಯದಾಯಕ ಪರಬ್ರಹ್ಮ ಪರಮ ಚೈತನ್ಯದಾಯಕ ಪರಮ ಪಾವನ ರೂಪಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲಂ ಗುರು ಶಂಕರ ಶಿವಾಚಾರ್ಯಗೆ ಮಂಗಲಂ ಶ್ರೀ ಶಂಕರ ಶಿವಾಚಾರ್ಯಗೆ ಮಂಗಲಂ ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯಗೆ ಮಂಗಲಂ ಗುರು ಶಂಕರ ಶಿವಾಚಾರ್ಯಗೆ ಮಂಗಲಂ ಹರ ಓಂ ಚೈತನ್ಯಂ ಶಾಂತಂ ಉಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವರ ಮಹಾದೇವ್ श्रीमद जगत गुरु मल्लिकार्जुन नीलकंठ शिवाचार्य महाराज की जय श्रीमद जगत गुरु मल्लिकार्जुन नंजन शिवाचार्य महाराज की जय श्रीमद जगत गुरु मल्लिकार्जुन शंकर शिवाचार्य महाराज की जय श्रीमद जगत गुरु मल्लिकार्जुन महात्मानंद महाराज की जय श्रीमद जगत गुरु मल्लिकार्जुन सकल साधु संत महाराज की जय जय मंगल जय नमो पार्वतीश्वर महादेव बालिंगेश्वर महाराज की जय जय मंगलम जय नमो पार्वतीश्वर महादेव ಬೆಳಗ್ರಿ ಅವರು ಬೆಳಗ್ತಾರೆ ಸರ್ ಎರಡು ಮಾತು ಹೇಳ್ಬೋದು ಸರ್ ಸಂಕ್ಷಿಪ್ತದಾಗ ಅಮ್ಮಾರ ಬದಲು ಎರಡು ಮಾತು ಹೇಳಿ ಸರ್ ದಯವಿಟ್ಟು ವಿಡಿಯೋ ಮಾಡ್ಕೊರಿ ಹೇಳಿ ಸರ್ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಜಗದ್ಗುರು ಲಿಂಗೈಕ್ಯ ಜಗದ್ಗುರುಗಳಾಗಿರುವಂತಹ ಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನ ಮನದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪಿಗಳೇ ಆಗಿರುವಂತಹ ಜಗದ್ಗುರುಗಳು ಲಿಂಗೈಕ್ಯ ಜಗದ್ಗುರುಗಳು ಮಲ್ಲಿಕಾರ್ಜುನಪ್ಪ ಅವರನ್ನ ಮನದಲ್ಲಿ ಸ್ಮರಿಸಿಕೊಂಡು ಅವರ ಗುರು ಮಾತೆಯಾಗಿರುವಂತಹ ಪದ್ದವ ತಾಯಿ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಪುಣ್ಯ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಭಾಗಿಯಾಗಿದ್ದು ಅವರ ಒಂದು ಆಶೀರ್ವಾದ ಪಡೆಯುವುದಕ್ಕ ಅಂತ ನಮಗೆ ಅನಿಸಿದ್ರು ಕೂಡ ಜನ್ಮ ಸಾರ್ಥಕವಾಗಬೇಕಾದ್ರೆ ಯಾವ ರೀತಿ ಆಗಬೇಕು, ಹುಟ್ಟಿದ್ದು ಆಕಸ್ಮಿಕ, ಸಾಯುವುದು ಮಾತ್ರ ನಿಶ್ಚಿತ. ಹುಟ್ಟು ಸಾವು ಎಲ್ಲರಿಗೂ ಬರ್ತದ್ರಿ, ಆದ್ರೆ ಸಾವಿನಲ್ಲೇ ನಾವು ಸಾರ್ಥಕ್ಯವನ್ನ ಕಾಣಬೇಕು ಅನ್ನುವಂಥ ಸದಿಚ್ಛೆಯಿಂದ ಆ ತಾಯಿಯವರು ಸ್ವತಃ ನಮ್ಮ ತಿಂಗಳಿಗೆ ಒಂದ್ಸಲ ಹೂಗಾರ್ ತೋಟಕ್ಕೆ ಬಂದಾಗ ಅವರಿಂದ ನಾವು ಎಷ್ಟೋ ಕಲಿಯುವಂಥದ್ದು ಭಾಳ ಇತ್ತಲ್ಲ ಅಂತ ಅನಿಸ್ತಿತ್ತು. ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ಮಂತ್ರದಿಂದ ಸ್ವತಃ ತಮ್ಮ ಸುಪುತ್ರರಾಗಿದ್ದರು ನಮ್ಮೆಲ್ಲರಿಗೂ ಜಗದ್ಗುರುಗಳಾಗಿರುವಂತಹ ತಂದೆ ಸ್ವರೂಪಿಗಳಾಗಿರುವಂತಹ ಲಿಂಗೈಕ್ಯ ಜಗದ್ಗುರುಗಳು ಮಲ್ಲಿಕಾರ್ಜುನಪ್ಪ ಅವರ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ಕೂತ್ರ ಅಂದ್ರೆ ಸಾಕ್ಷಾತ್ ಆ ದೇವಿನ ಬಂದು ಕೂತಾಳ ಅನ್ನಿಸ್ತಿತ್ತು. ಅಂತ ಯಾವ ಪರದೇವಿಯ ಸ್ವರೂಪಿಯಾಗಿರುವಂತ ಇದೀಗ ನೋಡ್ರಿ ಕಾಕತಾಲಿ ಅನ್ನಂಗ ಗುರುಗಳು ಮಂಗಳಾರತಿಯನ್ನ ದೇವಿ ಮೇಲ ಅಂದ್ರು ಸುರನಿತ ಚರಣಿಗೆ ಸರಸಾಭರಣಿಗೆ. ಆ ತಾಯಿಯ ಸ್ವರೂಪಿನಲ್ಲಿರುವಂತ ಅದಕ್ಕೆ ಹೇಳ್ತಾರೆ ಮಾತೃದೇವೋಭವ, ತಾಯಿ ದೇವರಂತ ತಿಳಿಬೇಕು.
ನ ಗುರುರ್ ಅಧಿಕಂ ಅಂತ. ಆ ಎರಡೂ ಶಕ್ತಿಯನ್ನ ಇಲ್ಲಿ ತಾಯಿ ಮತ್ತು ಮಗನಲ್ಲಿ ನಾವು ನೋಡಿದೆವು. ನ ಗುರುರ್ ಅಧಿಕಂ, ಗುರುವಿನಕ್ಕಿಂತಲೂ ಯಾರು ಶ್ರೇಷ್ಠರಿಲ್ಲ. ಮತ್ತು ತಾಯಿಯೇ ದೇವರು ಅಂತನ್ನುವಂಥದ್ದು ಅಲ್ಲಿ ಸ್ವತಃ ತಾಯಿಯವರ ಬಂದ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಆಶೀರ್ವಾದ ರೂಪದಲ್ಲೇ ಅಲ್ಲಿ ಬಂದು ಕುಳಿತುಕೊಳ್ತಿದ್ರು ನಮ್ಮ ಬೋಧು ಅವ್ರು ತೋಟದಾಗ ಹೋಗಾರಲ್ಲಿ. ಆ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮ ಮೈ ಜುಮ್ಮತ್ತದ್ರಿ. ಯಾವ ಗುರುವಿನಲ್ಲಿ ಎಂಥ ಶಕ್ತಿ ಇರ್ತತಿ ಅಂತಂದ್ರೆ, ಯಾವ ಸಿದ್ಧಾರೂಢಪ್ಪ ಅವರಿಗೆ ಎಷ್ಟು ಕಾಡಿದ್ರು, ಆದರೂ ಅವರು ದೇವರಾಗಿ ಜಗತ್ತಿಗೆ ದೇವರಾಗಿ ಹೇಗೆ ಹೋದ್ರು, ಅದೇ ಸ್ವರೂಪಿಗಳಾಗಿರುವಂಥ ನಮ್ಮ ಮಲ್ಲಿಕಾರ್ಜುನಪ್ಪ ಅವ್ರಿಗೂ ಎಷ್ಟೋ ಕಾಡಿದ್ರು ಕೂಡ ಅವರು ಸ್ವತಃ ದೇವರಾಗಿ ಇವತ್ತಿಗಾದರೂ ಜೀವಂತದ. ನಮ್ಮೆಲ್ಲರ ಮನದಾಳದಲ್ಲಿ ಅವರ ಗುರುಗಳ, ಅವರ ಮಾತೃ ತಾಯಿ ಸ್ವರೂಪಗಳಾಗಿರುವ ಪದ್ದವ ತಾಯಿಯವರಿಗೂ ಕೂಡ ನಾನು ಪಾದ ಪದ್ಮಗಳಿಗೆ ಪಡಮಟ್ಟು ಈ ಕಾರ್ಯಕ್ರಮದಲ್ಲಿ 4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಗುರು ಹಿರಿಯರಿಗೆ, ಅವರ ಕುಟುಂಬದವರಿಗೆ ನಾನು ವಂದಿಸಿ ನನ್ನ 2 ಮಾತುಗಳಿಗೆ ವಿದಾಯ. ಜೈ ಗುರುದೇವ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಶಂಕರ ಶಿವಾಚಾರ್ಯರಿಗೆ, ಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ ಅನೇಕ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ಏನೋ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹನೀಯರಿಗೆ ವಂದಿಸಿಕೆಯಿಂದ ಯಥಾಮತಿಗೆ ನಿಲಿಕಿದಷ್ಟು 2 ಮಾತುಗಳನ್ನು ನಾನು ನುಡಿತಾ ಇರ್ತೇನೆ. ಏನಪ್ಪ ಅಂತಂದರೆ, ತಾಯಿಯವರ ಬಗ್ಗೆ ಜಗತ್ತಿನಲ್ಲಿ ತಾಯಿಗಳು ಭಾಳ ಮಂದಿ ಇದ್ರೂ ಎಲ್ಲ ತಾಯಿಗಳು ಇಂಥ ತಾಯಿಗಳು ಸಿಗೋದಿಲ್ಲ. ಯಾಕಂದ್ರೆ ನನ್ನ ಅನುಭವ ಏನಪ್ಪ, ನೀವು ಒಪ್ಪರಿಬೇಕಾದ್ರೆ ಬಿಡ್ರಿ. ನಮ್ಮ ಕುರುವಿನ ಶೆಟ್ಟಿ ಸಮಾಜಕ್ಕೆ ಒಂದು ಮಗನ ಕೊಡ್ಬೇಕಾದ್ರೆ ಎಂಥ ತಾಯಿ ಇರಬೇಕಾಗಿ ಜಗತ್ತಿಗೆ. ನಮ್ಮ ಕುರುವಿನ ಶೆಟ್ಟಿ ಸಮಾಜಕ್ಕೆ ಮಗನ ಕೊಟ್ಟಿಸಿಂದ ಗುರುವಿನ ಪೀಠಕ್ಕೆ ಕೊಡಿಸಿದ್ರು. ಅಂಥ ತಾಯಿಯವರು ಸಿಗೋದು ಕಠಿಣ ಭಾಳ. ಅಂಥ ತಾಯಿಯವರನ್ನು ನಾವು ಮನವಾರಿಯ ನಮಿಸ್ಕೆಸಿಂದ ಎಲ್ಲರೂ ಕೂಡಿಕೆಸಿಂದ ವಂದನೆಗಳನ್ನು ಸಲ್ಲಿಸ್ಕೆಸಿಂದ ಆ ತಾಯಿಯರ ಪಾದಕ್ಕೆ ನಮನಗಳನ್ನು ಸಲ್ಲಿಸ್ಕೆಸಿಂದ 2 ಮಾತುಗಳನ್ನು ಮುಗಿಸ್ತಾ ಇರ್ತಾನೆ. ಈಗ ಕಲ್ಲೋಳಿ ಮಾಣಿಕಪ್ಪನ ಹಿರಿಯವರು ಕೂಡ 2 ಮಾತು. ವಿಶ್ವಗುರು ವಿಶ್ವಜ್ಯೋತಿ ಬಸವೇಶ್ವರರನ್ನು ಹೃದಯವಿಂದದಲ್ಲಿ ಸ್ಮರಿಸುತ್ತಾ, ಲಿಂಗೈಕ್ಯ ಜಗದ್ಗುರುವಾಗಿರ್ತಕ್ಕಂಥ ಶ್ರೀ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ತದನಂತರ ಲಿಂಗೈಕ್ಯರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ, ಜಗದ್ಗುರುಗಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಪದ್ಮಾವತಿ ಅವರ ಶಿವಗಣಾರಾಧನೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಿದ್ದೀವಿ. ಯಾಕಂತಂದ್ರೆ ಯಾರು ಬೇಕಾದ ಮಕ್ಕಳನ್ನು ಹೊಡಿಬಹುದು. ಎಲ್ಲರೂ ಆಸೆ ಏನಿರ್ತೈತಿ, ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ ಏನೇನೇನೋ ಆಸೆ ಪಡ್ತಾರೆ. ಆದರೆ ತನ್ನ ಒಂದು ಮಗುವಿನ ಈ ಸಮುದಾಯಕ್ಕೆ, ಈ ಜಗದ್ಗುರು ಮಠಕ್ಕೆ ಒಂದು ಸಮುದಾಯಕ್ಕೆ ಒಂದು ಮರಿಯನ್ನು ಕೊಡೋದು ಅಂದ್ರೆ ಅದು ಸಾಧ್ಯವಿಲ್ಲ. ಯಾಕೆ ತಿಳ್ಕೊ ನೀನು, ಯಾಕೆ ನಾವು ಇವತ್ತಿನ ದಿವಸ ಈ ವಿಷಯ ಮಾತಾಡ್ತೀವಪ್ಪ ಅಂತಂದ್ರೆ, ನಮಗೆ ಗುರುಮಾತೆ ಆಯ್ತು, ಪದ್ಮಾವತಿಯವರು ನಮಗೆ ಗುರುಮಾತೆ ಆದರೂ ನನಗೆ ಸೋದರತ್ತಿ, ಆದರೂ ಸ್ಥಾನ ಗುರುಮಾತೆ ಸ್ಥಾನ. ಯಾಕೆ ವಿಷಯವನ್ನು ಇಲ್ಲಿ ಮಾತಾಡಬೇಕಾಗತ್ತಂದ್ರೆ, ಅವರು ಮೊದಲಿನಿಂದಲೂ ನಮ್ಮ ಮಣಿತಾಳದಲ್ಲಿ ನಮ್ಮ ಮನೆಯಾಗಾದರೂ ನಾವು ಗುರು ಪರಂಪರೆಗಳೇ ಬೆಳೆದವರು. ಅವರು ಗುರು ಸಂಸ್ಕಾರವನ್ನು ಪಡೆದವರು. ಆದರೆ ಗುರು ಸಂಸ್ಕಾರ ಪಡೆದಿರ್ತಕ್ಕಂಥ, ಗುರು ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥ ಮನೆತನದಲ್ಲಿನ ಜಗದ್ಗುರುಗಳು ಹುಟ್ಟಬೇಕಾಗ್ತದೆ. ಅಂಥ ಒಂದು ಜಗದ್ಗುರುಗಳು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಒಡಲ ಇಷ್ಟ ಪವಿತ್ರ ಅಲ್ಲ. ಅದ್ರ ಬಗ್ಗೆ ಯಾವ ಮಾತು ಏನು ವರ್ಣನೆ ಮಾಡಬೇಕಂತಕ್ಕಂಥದ್ದು ನಮಗೆ. ಯಾಕಂತಂದರೆ ಶಂಕರಾಚಾರ್ಯರು ತಾವು ದೇಹ ಬಿಡುವ ಕಾಲಕ್ಕೆ ತಮ್ಮ ತಾಯಿಯ ದರ್ಶನಕ್ಕೆ ಹೋದ್ರೆ ತಾವು ಅದೇ ಪ್ರಕಾರವಾಗಿ ಲಿಂಗೈಕ್ಯ ಜಗದ್ಗುರು ನಮ್ಮ ಶಂಕರ ಶಿವಾಚಾರ್ಯ ಸ್ವಾಮೀಜಿಯವರು ಕೂಡ ನೋಡಪ್ಪ, ತಾಯಿ ಅಂದ್ರೆ ಎಲ್ಲವನ್ನೂ ಬಿಡಬಹುದು, ತಾಯಿಯನ್ನು ನಾವು ಜನ್ಮ ಕೊಟ್ಟ ತಾಯಿಯನ್ನು ಮರಿಬಾರದು ಅಂತೇಳಿ ನಮ್ಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಕೂಡ ತಾಯಿಯ ಸ್ಮರಣೆಯನ್ನು ಮಾಡಿ
ತದನಂತರ ನಮ್ಮ ಮಲ್ಲಿಕಾರ್ಜುನ ಜಗದ್ಗುರು ಶಿವಾಚಾರ್ಯ ಸ್ವಾಮೀಜಿಯವರು ಕೂಡ ತಾಯಿಯನ್ನು ಸ್ಮರಿಸ್ತಾರೆ. ಇವೆಲ್ಲ ಯಾಕೆ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ ಇದು ಒಂದು ಗುರು ಪರಂಪರೆಯಲ್ಲಿ ಏನು ಬೆಳೆದು ಬಂದೈತಿ. ಆ ಗುರು ಪರಂಪರೆಯಲ್ಲಿ ಏನಾಕತ್ತೆ ಅಂದ್ರೆ ನಾವು ಏನು ಮಾಡಬೇಕಾಗಿತ್ತು ಅಂದರೆ ಈ ಪರಂಪರೆ ಮುಂದುವರಿಬೇಕು. ಇದು ಇಲ್ಲಿಗೆ ಮೊಟಕಾಗಬಾರ್ದು. ಗುರು ಪರಂಪರೆ ಮುಂದುವರಿಬೇಕಂತಂದ್ರೆ ನಾವು ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾವು ನಮ್ಮ ಸಮುದಾಯ ನಾವು ಆಚಾರ ವಿಚಾರಗಳಲ್ಲಿ ಸಂಪನ್ನರಾಗಿರಬೇಕು. ಅದನ್ನು ಆಚಾರ ವಿಚಾರಗಳನ್ನು ಮೈಗೂಡಿಸ್ಕೊಂಡಿರಬೇಕು. ಅಂಥ ವಿಚಾರ ಮೈಗೂಡಿಸ್ಕೊಂಡ್ರೆ ಮಾತ್ರ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ನಾವು ಶಿವ ಗಣರಾಧೆಯಲ್ಲಿ ಏನು ಭಾಗವಹಿಸಿ ಅದು ಸಾರ್ಥಕತೆ. ನಾವು ಯಾವುದನ್ನು ಪಾಲಿಸ್ತಾ ಹೋದ್ರೆ, ಯಾವುದನ್ನು ಅನುಕರಣೆ ಮಾಡದೆ ಹೋದ್ರೆ ನಾವು ಏನು ಅಲ್ಲೇ ಕೃತಜ್ಞತೆ ಏನು ಸಲ್ಲಿಸ್ಬೇಕು? ಗುರುವಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕಾ? ತಾಯಿಗೆ ಒಂದು ಸಲ್ಲಿಸ್ಬೇಕಾ? ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಅವರು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ಅವ್ರು ಹೇಳ್ತಕ್ಕಂಥ ಹಿತವಚನ, ಅವರಿರ್ತಕ್ಕಂಥ ನಡೆನುಡಿಗಳು ಯಾವತ್ತೂ ನಮ್ಮ ಮನದಲ್ಲಿ ಸದಾ ಇರಬೇಕು. ನಾವು ಅದನ್ನು ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ಎಲ್ಲ ನಮ್ಮ ಏನು ಸಮುದಾಯದಾಗಲಿ ಯಾವುದೇ ಸಮುದಾಯ ಎಲ್ಲ ಸಮುದಾಯದ ಭಕ್ತರಲ್ಲಿ ಕೂಡ ನಾವು ವಿನಂತಿ ಮಾಡ್ಕೋತ ನಾವು ಏನಪ್ಪ ಅವರನ್ನು ಯಾವತ್ತೂ ಕೂಡ ಜನ್ಮ ಕೊಟ್ಟಿರ್ತಕ್ಕಂಥ ಜಗದ್ಗುರುಗಳು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನು ನಾವು ಎಂದೂ ಮರಿಬಾರದು. ಜಗದ್ಗುರುಗಳು ಮರಿಬಾರ್ದು. ಅವರ ಆಚಾರ ವಿಚಾರಗಳು ಹೆಂಗಿದ್ದಪ್ಪ ಜಗದ್ಗುರುಗಳು ನೆನಪಿಗೆ ಯಾಕಾಗುತ್ತೆ ಅಂದರೆ ಅವರಲ್ಲಿರ್ತಕ್ಕಂಥ ಸಾತ್ವಿಕತೆ. ಶಂಕರ ಶಿವಾಚಾರ್ಯ ಸ್ವಾಮಿಗಳು ಎಷ್ಟು ಮಿತವಾಗಿ ಮಾತಾಡ್ತಿದ್ರು ಅಷ್ಟ ಮಿತವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವ್ರು ಹೆಂಗೆ ಕ್ರಿಯಾಮೂರ್ತಿದ್ರು ಅಷ್ಟ ಕ್ರಿಯಾಮೂರ್ತಿದ್ರು. ಮಾತುಗಳು ಏನಪ್ಪ ತೂಕದ ಮಾತುಗಳು. ಶಂಕರ ಶಿವಾಚಾರ್ಯ ಸ್ವಾಮೀಜಿಯವರು ಒಂದೇ ಮಾತು ಮಾತಾಡಿದ್ರು ತೂಕದ, ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರು ಮಾತಾಡಿದ್ರು ತೂಕದ ಮಾತು. ಆ ತೂಕದ ಮಾತುಗಳಿಗೆ ಬೆಲೆ ಐತಿ. ತೂಕದ ಏನು ತೂಕ ಬಿಟ್ಟು ಏನು ಮಾತಾಡ್ತಾರಲ್ಲ ಅವು ಯಾವ ಕಾಲಕ್ಕೂ ಅದಕ್ಕೆ ಬೆಲೆ ಇಲ್ಲ. ನಾವು ಬೆಲೆ ಕೊಡೋದು ಯಾವ ತೂಕದ ಮಾತಿಗೆ ತೂಕ ಇರಬೇಕು. ಆ ಮಾತನ್ನು ಅಂಥ ಒಂದು ಗುರುಗಳ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಪದ್ಮಾವತಿ ಅವರಿಗೆ ನಮಗೆ ಗುರುಮಾತೆ ಅಂತ ಇವತ್ತು ನಾನು ಶ್ರೋತರ ತನಲ್ಲ ನಮ್ಮ ಸಮುದಾಯದ ಗುರುಮಾತೆ ಅಂತೇಳಿ ಮಾತಾಡಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಅಡಿದಾರಿಗೆ ಸಲ್ಲಿಸಿ ನನ್ನೆರಡು ಮಾತುಗಳಿಗೆ ನಾನು ಮಂಗಳ ಮಾಡ್ತಾ ಇದ್ದೇನೆ. ಚಂದ್ರಶೇಖರ್ ಮಂಡಲೂರು 2 ನಿಮಿಷ ನೀವು ಮಾತಾಡ್ರಿ ನೋಡ್ರಿ. ಇಲ್ಲ ಮೇಲೂ ಅವ್ರ ಮಾತಾಡ್ರಿ. ಭಾಳ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತೋರ್ಪಡಿಸ್ಕೊಬೇಕಾಗತ್ತೆ. ಅಮ್ಮಾರ ಜೋಡಿ ನಮ್ಮದು ಒಡನಾಟ ಏನೈತ್ರಲ್ಲ ನಿಮಗೆಲ್ಲ ಗೊತ್ತಿರುವಂಗೆ ಭಾಳ ಅಂದ್ರೆ ಭಾಳ ವರ್ಷ ನಾವು ಅವ್ರ ಜೊತೆ ಒಡನಾಟ, ಅವ್ರ ಮನೆಗೆ ಬರೋದಾಗಲಿ, ಅಪ್ಪಾಜಿಗಳ ಜೊತೆ ನಾವು ಇರೋದಾಗಲಿ ನಿಜವಾಗಲೂ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾತು ಅಕ್ಷರಶಃ ಸತ್ಯ. ಅವರು ಗುರುಮಾತೆ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಮಾತೆ ಆಗಿದ್ರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ತಪ್ಪಿಸಲಾರ್ದ ಬರ್ತಿದ್ರು. ನಾವು ಒಂದೊಂದು ಕಾರ್ಯಕ್ರಮ ತಪ್ಪಿಸಿದ್ರು ಕೂಡ ತಾಯಿ ಕಾರ್ಯಕ್ರಮ ಕೊಟ್ಟ ತಪ್ಪಿಸಲಾರ್ದ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಗುರುವಂದರ ಕಾರ್ಯಕ್ರಮ ಬೆಳ್ತಾ ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಯಾವತ್ತೂ ಬರ್ತಿದ್ರು. ಇಲ್ಲಿ ಅತಿ ಮುಖ್ಯವಾಗಿ ನಾವು ಹೇಳ್ಬೇಕಂತಂದ್ರೆ ನಮ್ಮ ಗುರುವಂದನ ಕಾರ್ಯಕ್ರಮದ ಸದ್ಭಕ್ತರಿಗೆ ನಾವು ಭಾಳ ಅಭಿನಂದನೆ ಸಲ್ಲಿಸ್ತೇವೆ. ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮದಾಗ ನಮ್ಮ ಭೋಜುವನ್ನ ಹೂಗಾರ ಅವ್ರದ್ದೊಂದು ಸಂಕಲ್ಪ ಇತ್ತು. ಆ ತಾಯಿಗೆ ಏನಪ್ಪ ಅಂದ್ರೆ ರೇಷ್ಮೆ ಸೀರೆ ಉಳಿಸೋದು, ದಿವ್ಯ ವೇದಿಕೆ ಮೇಲೆ ಆ ಸ್ಥಾನವನ್ನು ಕೊಡೋದು. ಅವ್ರು ಬಾಯಿ ಬಿಟ್ಟು ಹೇಳ್ತಿದ್ರು ಭೋಜುವನ್ನ ಏನು ಹೇಳ್ತಿದ್ರಪ್ಪ ಅಂತಂದ್ರೆ ಇಂಥ ಮಹಾತ್ಮರಿಗೆ ಹೆತ್ತಿರ್ತಕ್ಕಂಥ ತಾಯಿ ಮಹಾತಾಯಿ ಆಕೆಗೆ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದ ಪಡುವಂಥದ್ದು ಆಗಲಿಪ್ಪ ಅಂತನ್ನುವಂಥ ಒಂದು ಭಾವವನ್ನು ವ್ಯಕ್ತಪಡಿಸಿರ್ತಾಳ. ನಿಜವಾದ ಭಕ್ತ ನಮ್ಮ ಭೋಜುವನ್ನ ಹೋಗಾರ ನಮಗೆ ಭಾಳ ಸಂತೋಷ ಆಗ್ತದೆ. ಇವತ್ತಿನವ್ರಿಗೆ 80ನೇ ತಿಂಗಳ ಕಾರ್ಯಕ್ರಮ ಇವತ್ತು ಸಾಂಗವಾಗಿ ಸಾಗ್ಯತ. ಅಲ್ಲಿಯೂ ಕೂಡ ಅವರು ಹುಗಾರಲ್ಲಿ ಅವ್ರಿಗೆ ಒಂದು ವೇದಿಕೆ ಮೇಲೆ ಏನಪ್ಪ ಅಂತ ಒಂದು ಸ್ಥಾನವನ್ನು ಕೊಟ್ಟು ಅಪ್ಪಾಜಿಗಳ ಒಂದು ಕಾರ್ಯಕ್ರಮವನ್ನು ಬೆಳೆಸ್ಕೊತ ನಡೆದರು. ಅವ್ರದ್ದು ತಾಯಿಯವ್ರದ್ದು ಒಂದ ಸಂಕಲ್ಪ ಏನಾಗಿತ್ತಪ್ಪ ಅಂತಂದ್ರೆ ಇವ್ರ ತಕ್ಕನ ಎಲ್ಲ ನೋಡಿ ಅಂತಂದ್ರೆ ಅವ್ರು ನನ್ನ ಮುಂದೆ ಒಂದು ಪ್ರಸ್ತಾಪ ಮಾಡಿದ್ದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಸಮಾಜಕ್ಕೆ ಅಪ್ಪಾಜಿ ದೊಡ್ಡ ಅಪ್ಪಾಜಿಗಳು ಹೇಳಿದಂಗೆ ಮರಿನೂ ಕೊಟ್ನಿ, ಮರಿ ಕೊಟ್ಟ ಕೊನೆಗೆ ಆಗಿದ್ನಪ್ಪ ಅಂತಂದ್ರೆ ಕಣ್ಣಾಗ ನೀರನ್ನು ಪಟ್ನಿ ಅಂತನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಆ ಮಾತು ಹೇಳ್ಬೇಕಾದ್ರೆ ಆ ತಾಯಿ ಒಡಲೊಳಗೆ ಎಷ್ಟು ನೋವು ಇರಬೇಕು ಅನ್ನುವಂಥದ್ದು ನಾವು ಅನ್ಕೋಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಅವ್ರ ಅಪೇಕ್ಷೆ ಏನಾಗಿತ್ತಪ್ಪ ಅಂತಂದ್ರೆ ಅಜ್ಜಾರ್ದು ಮಲ್ಲಿಕಾರ್ಜುನ ಅಜ್ಜಾರ್ದು ಒಂದು ದೇವಸ್ಥಾನ ಮಾಡುವಂತ ನೋಡುವಂತ ಭಾಗ್ಯ ಆ ತಾಯಿ ಮುಂದೆ ಕಣ್ಣು ಭಾಗ್ಯ ಆಗ್ಬೇಕಾಗಿತ್ತು. ಅದು ನಾವೆಲ್ಲ ನಮ್ಮ ಭಕ್ತರ ಕಡೆಯಿಂದ ಅದು ಆಗಲಿಲ್ಲ. ಅದು ಏನು ಟೈಮದು ಒಂದು ವಿಳಂಬನೋ ಅಥವಾ ನಮ್ಮ ಟೈಮ್ ಸುಮಾರು ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ತಾಯಿಯ ಸಂಕಲ್ಪ ಏನೈತಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಒಂದು ದೇವಸ್ಥಾನ, ಒಂದು ದೊಡ್ಡ ದೇವಸ್ಥಾನ ಆಗಬೇಕು ಅನ್ನುವಂಥದ್ದು ಅಪೇಕ್ಷೆ ಐತಿ.
ಯಾವಾಗ ಅಪೇಕ್ಷೆ ಈಡೇರ್ತೈತಿ ಅವಾಗ ಏನಪ್ಪಾ ಅಂದ್ರೆ ಈ ತಾಯಿ ಆತ್ಮಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲೇ ಒಂದು ಮೂಲಿ ಒಳಗೆ ಶಾಂತಿ ಸಿಗ್ತೈತಿ ಅನ್ನುವಂಥದ್ದನ್ನ ನಾನು ಅನ್ಕೋತೀನಿ. ಅದಕ್ಕೆ ನಾವೆಲ್ಲಾ ಸದ್ಭಕ್ತರಿಗೆ ಇವತ್ತೆಲ್ಲ ಒಂದುಗೂಡುವಂತ ಕೆಲಸ ನಮ್ಮ ಅಜ್ಜಾರ್ ಮಾಡ್ಯಾರ. ಅದು ಸದ್ಭಕ್ತರ ವತಿಯಿಂದ ಆಗೈತಿ, ನಾವೆಲ್ಲ ಒಂದುಗೂಡಿ ಆಗಿದ್ವಿ. ಇನ್ನು ಮುಂದಿನ ಹೆಜ್ಜೆ ಏನಪ್ಪಾ ಅಂತಂದ್ರೆ ಅಜ್ಜಾರದ ದೇವಸ್ಥಾನಕ್ಕೆ ಮಲ್ಲಿಕಾರ್ಜುನ ಅಜ್ಜಾರದ ಏನೇನು ಎಲ್ಲೆಲ್ಲಿ ಅವು ತಪ್ಪು ತಡೆಗಳಾಗ್ಯಾವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊತ ಮೊದಲು ಹೆಂಗೆ ಶಂಕರಾನಂದ ಅಜ್ಜಾರ್ ಇದ್ದಾಗ ಅದು ಒಂದು ಚಾಪ್ ಇತ್ತಲ್ಲ, ಅದೇ ಚಾಪವನ್ನು ನಾವು ಏನಪ್ಪಾ ಅಂತಂದ್ರೆ ಮಲ್ಲಿಕಾರ್ಜುನ ಅಜ್ಜಾರ ಒಂದು ಆಶೀರ್ವಾದದೊಂದು ನಾವು ತಗೊಂಡು ಹೋದ್ವಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರಲ್ಲಿ ಪ್ರೀತಿ ಪ್ರೇಮ ಮಳಿಕೆ ಹೊಡಿತೈತಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಯಾವಾಗ ಮಲ್ಲಿಕಾರ್ಜುನ ಅಜ್ಜಾರು ಹುಬ್ಬಳ್ಳಿ ಮಠದಿಂದ ಹೊರಗೆ ಹೋದ್ರು ಅವಾಗ ತಿಳ್ಕೊರಿ ನಮ್ಮಲ್ಲಿ ನಮ್ಮ ಸಮಾಜದಾಗ ಅಂಧಕಾರ ತುಂಬಿತ್ತು ಅಂತನ್ನುವಂಥದ್ದು. ಯಾವಾಗ ಇವತ್ತು ಮಲ್ಲಿಕಾರ್ಜುನ ಅಜ್ಜಾರ್ದು ಇವತ್ತು ಎಲ್ಲರೂ ಚಪ್ಸಾಕಿತ್ತಾರ, ಜ್ಞಾನ ಮಾಡಾಕಿತ್ತಾರ, ತಪ್ಪಿನ ಅರಿವು ಅವ್ರಿಗೆ ಆಗಾಕತ್ತೈತಿ. ಇವತ್ತಿಗೆ ಏನಪ್ಪ ಅಂತಂದ್ರೆ ಸಾಕ್ಷಾತ್ಕಾರ ಆಗಾಕತ್ತೈತಿ. ಮುಂದೊಂದು ದಿವಸ ನಮ್ಮ ಸಮಾಜ ಮುಂದೆಲಿಗೆ ಬಂದೇ ಬರ್ತೈತಿ. ಅದಕ್ಕೋಸ್ಕರ ನಾವೆಲ್ಲ ಹೆಂಗೆ ಬದುಕಬೇಕು ಅಂದ್ರೆ ದಯೆ ಕರುಣೆ ಅನುಕಂಪದ ಮೇಲೆ ನಾವು ಬದುಕಬೇಕು. ದಬ್ಬಾಳಿಕೆ ಇವೆಲ್ಲವುಗಳನ್ನು ಬಿಟ್ಟು ಏನಪ್ಪಾ ಅಂತಂದ್ರೆ ಗುರು ಹೆಚ್ಚ ಮಲ್ಲಿಕಾರ್ಜುನ ಶಂಕರಾನಂದ ಅಜ್ಜಾರ ಮಾಡ್ಯಾರ. ಅದು ಅವ್ರು ಮಾಡ್ಯಾರಪ್ಪ ಅಂತಂದ್ರೆ ಅವ್ರಿಗೆ ಶಂಕರಾನಂದ ಅಜ್ಜಾರ್ಕಿಂತ ನಾವೇನು ಹೆಚ್ಚಿನವ್ರಲ್ಲ, ಅವ್ರು ಅಜ್ಜಾರ್ ಮಾಡ್ಯಾರಪ್ಪ ಅಂತಂದ ಮೇಲ್ತ ಇದು ದೊಡ್ಡದೈತೆ ಅನ್ನುವಂಥ ಭಾವ ನಮ್ಮಲ್ಲಿ ಬರಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ನಾನು 2 ಮಾತುಗಳಿಗೆ ಮಂಗಲ ಹಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅವ್ರಿವ್ರು ಎನ್ನದೆ ನಮಗೆ ಇವತ್ತು ಅವಕಾಶ ಮಾಡಿಕೊಟ್ರಿ. ನಮ್ಮ ಗುರುವಂದನ ಜನ್ಮೋತ್ಸವ ಕಾರ್ಯಕ್ರಮ ಸದ್ಭಕ್ತರಿಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಅದೇ ರೀತಿ ಜಂಬಿಗೆ ಮನೆತನದವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನೀವು ಒಂದೆರಡು ಮಾತು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದ ಸಕಲ ಸಂಪದವು, ಗುರುವಿಂದಲಿವುದು ಮುಕುತಿ ಸರ್ವಜ್ಞ. ಅಂತ ಸದ್ಗುರುವಿಗೆ ಜನ್ಮದಾತೆಯ ಶಿವಗಣ ಆರಾಧನಾ ಮಹೋತ್ಸವ. ಇದನ್ನ ಶಿವಗಣ ಅಟ ಅನ್ನಂಗಿಲ್ಲ, ಗಣ ಗಂಭೀರ ಮಹಾಗಣದೊಳಗೆ, ಗಣ ಗಂಭೀರ ಮಹಾಗಣದೊಳಗೆ ಅಲ್ಲಂ ಪ್ರಭುದರು ಹೇಳ್ತಾರೆ. ನಾವೇನೋ ತಿಳ್ಕೊಂಡಿದೀವು ಗುರುವಿನ ಶಕ್ತಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. 4 ವೇದಗಳದಾವು, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಈ 4 ವೇದದ ಮೊದಲನೆಯ ಮಾತೃದೇವೋಭವ ಅಂತ. ಮಾತೃದೇವೋಭವ ಅಂದ್ರೆ 18 ಕೈ ಅವತಾರ ಶಿವದ ಮೇಲೆ ಕೂತಂತ ಮಾತೃ ಅನ್ನೋದನ್ನ ಮೂಲದಲ್ಲಿ ಬರುದ. ಮಾತೃದೇವೋಭವ, ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಗುರು 3ನೇದಕ್ಕೆ ಬರ್ತಾನ. ಅದಕ್ಕೆ ತಂದೆ ತಾಯಿಗಳ ಏನದಾರಲ್ಲ ಜನ್ಮ ಕೊಡ್ಬೇಕಾದ್ರೆ ಇಂಥ ಸುಕೃತದ ಫಲದಿಂದ ಆ ಶಕ್ತಿಯನ್ನು ಶಂಕರಾನಂದಪ್ಪವ್ರು ಅವ್ರಿಗೆ ದಾರಿ ಎರೆದು ತಮ್ಮ ಮಡಿಯೊಳಗೆ ಹಾಕೊಂಡಾರ. ಶ್ರೀಶೈಲದ ಇದಕ್ಕೆ ನಮ್ಮ ಕೇರಳದೊಳಗೆ ತಮ್ಮ ಮಡಿಯೊಳಗೆ ಹಾಕೊಂಡಾರ. ನಾವು ಯಾರು ಏನು ಮಾಡಿದ್ರು ಆ ಶಕ್ತಿಯನ್ನು ಯಾರು ಏನು ಮುಟ್ಟಕ್ಕಾಗುದಿಲ್ಲ. ಶಕ್ತಿಯ ಪೀಠಗಳ ತರ ಅವು ಎಲ್ಲಿ ಅದಾವ ಅಂದ್ರೆ ಶ್ರೀಶೈಲದಾಗೂ ಅದಾವು. ಎಲ್ಲಿ ಬೇಕಲ್ಲಿ ಗುರುಗಳು ಎಲ್ಲಿ ಅದಾರ ಅಂದ್ರೆ ಅದು ದೊಡ್ಡ ಮಹಾಶಕ್ತಿಯ ಪೀಠ. ಅದಕ್ಕೆ ಅಂತ ಶಕ್ತಿಯ ಪೀಠ ಎಲ್ಲಿ ಐತೆ ಅಂದ್ರೆ ಸೇರದಾಳದಾಗೈತಿ. ನಮ್ಮ ಶಂಕರಾನಂದ ಅಪ್ಪ ಅವರು ಮರಿ ಮಾಡಿದಂಥದ್ದನ್ನ ತಮ್ಮ ಮಡಲೊಳಗೆ ಹಾಕೊಂಡೆ ಅದಕ್ಕೆ ದಿವ್ಯ ಚೇತನ ಶಕ್ತಿಯನ್ನು ದಾರಿ ಎರೆದಾರೆ. ಅದು ಇಂದಿಲ್ಲ ನಾಳೆ ತನ್ನ ಶಕ್ತಿಯನ್ನು ತೋರುದನ ಅದು ನೀಲಕಂಠಪ್ಪನ ಸಾಕ್ಷಿಯಾಗಿ ಹೇಳ್ತಾನೆ. ನೀಲಕಂಠಪ್ಪನೇ ಸಾಕ್ಷಿ. ಅದಕ್ಕೆ ಶ್ರೀಶೈಲ ಸೂರ್ಯ ಸಿಂಹಾಸನಾಧೀಶ್ವರ ಆತಾರ. ಅದ್ರ ಶಕ್ತಿ ವೀರ ಭಿಕ್ಷಾವೃತ್ತಿ ಮಠ ಆತಾರ. ವೀರ್ಯವನ್ನು ಯಾವ ಎದಿತಾನಲ್ಲ ಸಾಮಾನ್ಯಗಳನ್ನ ಯಾವ ವೀರತ್ವ ಅಂತ ಒಂದು ಅಗಾಧ ಶಕ್ತಿಯನ್ನು ದಾರಿಯನ್ನು ಕೊಟ್ಟಂತ ಮಾತೋಶ್ರೀ ಅವರಿಗೆ ಅವ್ರ ಪಾದಕಮಲಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ನೀಲಕಂಠಪ್ಪನ ಪಾದಕಮಲಗಳಿಗೆ ಅರ್ಪಿಸಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.
ಮಾತೋಶ್ರೀಯವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಕಡೆ ಹೇಳ್ತಾರೆ ಜನನಿ ಜನ್ಮಭೂಮಿ ಒಂದು ಜಗದ್ಗುರುಗಳನ್ನು ಕೊಟ್ಟಂಥ ತಾಯಿ ನಿಜಕ್ಕೂ ದೇವತೆನ ಅದ್ರಾಗೇನು ಎರಡು ಮಾತಿಲ್ಲ. ಅಂಥ ಒಂದು ಮಾತೋಶ್ರೀ ಅವರು ಎಷ್ಟೊಂದು ಸರಳ ಸ್ವಭಾವದವರಾಗಿದ್ದಪ್ಪ ಅಂದ್ರೆ ತಾವೆಲ್ಲ ನೋಡಿದರೆ ಇಷ್ಟೊತ್ತನ ಎಲ್ಲರೂ ವರ್ಣನೆ ದೇವಿ ಅವತಾರ ಯಾಕಪ್ಪ ಅಂತಂದ್ರೆ ಇವತ್ತು ವ್ಯಕ್ತಿಯನ್ನು ಪಡೆದಂತ ನಾವು ಎಷ್ಟು ಪುಣ್ಯರು ಅಂತ ವ್ಯಕ್ತಿಯ ಹುಟ್ಟಿಗೆ ಕಾರಣರಾದಂಥ ತಾಯಿ ಕೂಡ ಅಷ್ಟೇ ನಮಗ ದೈವ ಸ್ವರೂಪ ಅನ್ನುವಂಥದ್ದು ಸತ್ಯವಾದಂಥ. ಯಾಕಂದ್ರೆ ಒಂದು ಮಾತು ಹೇಳ್ತಾರ, ಜಾತಶ್ಯಾಹಿ ಮೃತ್ಯು ಹುಟ್ಟಿದ ಮೇಲೆ ಒಮ್ಮೆ ಮೃತ್ಯು ಅನ್ನುವಂಥದ್ದು ಸಾಮಾನ್ಯ ಪ್ರಕ್ರಿಯೆ. ಆದ್ರೆ ಇಲ್ಲಿ ಇವತ್ತಿಗೂ ಕೂಡ ಅವರ ಒಂದು ಏನು ಆತ್ಮ ಅನ್ನತಕ್ಕಂಥದ್ದು, ಆ ಆತ್ಮ ಸ್ವರೂಪ ಅನ್ನುವಂಥದ್ದು ಇವತ್ತು ಎಲ್ಲರನ್ನು ಕೂಡಿಸೈತಿ. ಆ ಶಕ್ತಿ ಹೆಂಗೈತೆ ಅಂದ್ರೆ ಅದೊಂದು ದಿವ್ಯ ಶಕ್ತಿಯಾಗಿ ಇವತ್ತು ಈ ಪ್ರಪಂಚವನ್ನು ಬೆಳಗ್ತಾ ಇದೆ. ಬಹುಶಃ ಎಲ್ಲರೂ ಇದ್ದಾಗ ಯಾರು ಗುರುತಿಸೋದಿಲ್ಲ, ಆದ್ರ ಅವರ ಇಲ್ಲದೆ ಇದ್ರು ಕೂಡ ಇನ್ನೂ ಅದಾರ್ಪ ಅನ್ನತಕ್ಕಂಥ ಒಂದು ಪ್ರಕ್ರಿಯೆ ಒಳಗದಾಗ ಆ ಒಂದು ಸ್ವರೂಪ ಆ ಸ್ವರೂಪ ಇವತ್ತಿನ ದಿವಸ ಏನಪ್ಪ ಅಂದ್ರೆ ದೇವರಾದ್ರು, ಅದು ದೈವದ ಬ್ಯಾಂಕ್ ತಗೊಳ್ಳೋದಂತಾರಲ್ಲ, ಹಿಂದಿನಿಂದ ಅವರು ದೇವರಾದ್ರು. ಆ ದೇವರನ್ನ ನೆನೀತಾ ಆ ದೇವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನೀವುಗಳೆಲ್ಲ ಸಾಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಹೇಳ್ತಾ ಇಲ್ಲಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಲು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾಯಿ ಹೊಡೆದ್ಬಿಟ್ಟು ಕಾಯಿ ಚೆಂದ ಹೊಡಿರ್ತಾವೆ. ಬೋಲ್ಸು ಅಲ್ಲಿ ಮಾತಾಡ ಓಡಾಡಿ ಮಾತು ಕಡಿಮೆ ರೀ, ಕೆಲಸ ಯಾಕೆ ಬರಲಿಲ್ಲ ಏನು ಕೊಳಂದಾಗೈತಿ ಅಂತ ಹೇಳೋದು. ಮಾತಿಗಿಂತ ಮಾತಾಡೋ